ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಮುಖ್ಯವಾದ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಪರ್ಲ್ಸ್ ಮತ್ತು ಗೋಲ್ಡ್ ಬೀಡ್ ಎಲ್ಲ ಸೇರಿ ಮತ್ತು ಟ್ಯೂಬ್ ಬೀಡ್ ಬರುತ್ತೆ ನೋಡಿ, ಅದನ್ನು ಸೇರಿಸಿ ನಾನು ಡಿಸೈನನ್ನು ಮಾಡ್ತಿರುವಂಥದ್ದು. ಒಂದು ಬುಟ್ಟ ಡಿಸೈನ್, ಇದು ಬ್ರೈಡಲ್ ವರ್ಕ್ ಎಲ್ಲ ಬರುತ್ತೆ. ನಾವು ಒಂದು ದಿನಕ್ಕೆ 2,000 ರಿಂದ 3,000 ರೂಪಾಯಿನ ಸಂಪಾದನೆ ಮಾಡ್ಬೋದು ಈ ಡಿಸೈನ್ ಎಲ್ಲ ಕಲ್ತ್ಕೊಂಡ್ರೆ ಅಂತ ಹೇಳ್ತಾ. ಹಾಗಿದ್ರೆ ಆ ಡಿಸೈನ್ ಯಾವುದು ಅಂತ ನೋಡೋಣ ಬನ್ನಿ. ಈಗ ನೋಡಿ, ಒಂದು ಶುಗರ್ ಬೀಡ್, ಒಂದು ಪರ್ಲ್ ಬೀಡ್ ಮತ್ತು ಒಂದು ಗೋಲ್ಡನ್ ಬೀಡನ್ನು ತಗೊಂಡಿದ್ದೀನಿ. ಈಗ ಇದಕ್ಕೆ ಲಾಕ್ ಮಾಡ್ಕೊಂಡು ಈಗ ಈ 2 ಬೀಡನ್ನು ಸೇರಿಸಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಕಾಣಿಸ್ತಿದೆಯಾ ನೋಡಿ? ಒಂದು ಲಾಕನ್ನು ಮಾಡಿಕೊಂಡು ಪುನಃ ಒಂದು ಗೋಲ್ಡನ್ ಬೀಡನ್ನು ಸೇರಿಸಿ ಇನ್ನೊಂದು ಲಾಕನ್ನು ಹೀಗೆ ಮಾಡ್ಕೊಳ್ಳೋದು. ಪುನಃ ನೋಡಿ, ಬೀಡ್ಸನ್ನು ಸೇರಿಸ್ಕೊಂಡು ದಾರಕ್ಕೆ ಈ ರೀತಿ ಹಾಕ್ಕೊಂಡು ಇದನ್ನು ಈ ರೀತಿ ಹಾಕ್ಕೊಂಡು ಲಾಕನ್ನು ಮಾಡ್ಕೊಂಡು ಇದಕ್ಕೆ ಫುಲ್ಲು ಲಾಕನ್ನು ಮಾಡಿಬಿಟ್ರೆ ಇದು ಒಂದು ಸೈಡು ಬುಟ್ಟ ಡಿಸೈನ್ ಆಯಿತು. ಪುನಃ ನಾವು ನೆಕ್ಸ್ಟ್ ಏನು ಮಾಡಬೇಕಂತಂದರೆ ನಾನು ತೋರಿಸ್ಕೊಡ್ತೀನಿ. ಈಗ ನೋಡ್ಬೋದು, ಇಲ್ಲಿಂದ ದಾರನ ತಗೋಬೇಕು ನೋಡಿ. ಈಗ ಇವೆರಡನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಲಾಕನ್ನು ಮಾಡ್ಕೋಬೇಕು. ಪುನಃ ವಾಪಸ್ ಇನ್ನೊಂದು ಪುಟಾಣಿ ಲಾಕನ್ನು ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ಡಿಸೈನ್ಸ್ಗಳು ಅಂತಂದರೆ. ಬುಟ್ಟ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಬ್ರೈಡಲ್ ಡಿಸೈನ್ಗೆ ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ. ಇಲ್ಲಿ ಬಂದು ಇಲ್ಲೊಂದು ಲಾಕನ್ನು ಇಲ್ಲಿ ಮಾಡ್ಕೊಳ್ಳೋಣ. ಲಾಕ್ ಆದ ನಂತರ ನೋಡ್ಬೋದು, ಫಸ್ಟು ಈ ಡಿಸೈನ್ಗಳನ್ನು ನೀವು ನೋಡ್ಬೋದು ಚಿಕ್ಕದಾಗಿದೆ ಅಂತ. ಚಿಕ್ಕದಾಗಿದ್ರೂ ಇದರಲ್ಲಿ ಬರುವಂಥ ಫುಲ್ ಫಿನಿಶಿಂಗ್ ಆದಮೇಲೆ ನೀವು ನೋಡಬೇಕು ಯಾವ ರೀತಿ ಬರುತ್ತೆ ಅಂತೇಳಿ. ಈಗ ಇದಕ್ಕೆ ಫುಲ್ಲು ಲಾಕನ್ನು ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಟ್ಯೂಬ್ ಬೀಡನ್ನು ಉಪಯೋಗಿಸ್ಕೊಂಡು ಡಿಸೈನನ್ನು ಮಾಡ್ಕೋಬೇಕು ನೋಡಿ. ಈಗ ಇದಾಯ್ತಲ್ವ, ಇಲ್ಲಿ ಟ್ಯೂಬ್ ಬೀಡ್ ಇದೆಯಲ್ಲ, ಕಾಣಿಸ್ತಿದೆಯಾ? ಟ್ಯೂಬ್ ಬೀಡನ್ನು ಉಪಯೋಗಿಸ್ಕೊಳ್ಳೋಣ. ಈಗ ನೋಡ್ಬೋದು ನೋಡಿ, ಇಲ್ಲಿಂದ ಫಸ್ಟು ಚೈನನ್ನು ತಗೊಂಡು ಇವೆರಡನ್ನು ಈ ರೀತಿ ಬೀಡನ್ನು ಹಾಕಿ ಇಲ್ಲಿಗೊಂದು ಲಾಕನ್ನು, ಫುಲ್ಲು ಲಾಕನ್ನೇ ಮಾಡ್ಕೊಬಿಡ್ಬೇಕು ಇಲ್ಲಿಗೆ ನೋಡಿ. ಈಗ ಇದನ್ನು ಚೈನನ್ನು ತಂದು ಪುನಃ ಇಲ್ಲಿಗೆ ಫೈನಲ್ ಲಾಕನ್ನು ಮಾಡ್ಕೊಬಿಡಬೇಕು. ಇದು ಇಲ್ಲಿಗೆ ಲಾಸ್ಟ್ ಆಗಬೇಕು. ಪುನಃ ಹೊಸ್ದಾಗಿ ನಾವು ತಗೊಂಡು ನೆಕ್ಸ್ಟ್ ಡಿಸೈನನ್ನು ಮಾಡುವಂಥದ್ದು ನೋಡಿ. ಇಲ್ಲಿ ತಗೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು. ಪುನಃ ನಾವು ಇದನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ. ಫಸ್ಟು ಬೀಡನ್ನು ಆ್ಯಡ್ ಮಾಡಿಕೊಂಡೆ, ಕಾಣಿಸ್ತಿದೆಯಾ? ನಂತರ ಕಟ್ ಬೀಡನ್ನು ತಗೊಂಡೆ. ಇಲ್ಲಿ ನೋಡಿ, ಕಟ್ ಬೀಡನ್ನು ತಗೊಂಡಲ್ವ. ಈಗ ನಾವು ಇಲ್ಲಿಂದ ಆ ಕಡೆ ಸೈಡ್ ಈ ಕಡೆ ಸೈಡು ಫುಲ್ಲು ಮಧ್ಯೆ ಏನು ಸೈಡ್ ಇರುತ್ತಲ್ಲ, ಆ ಸೈಡಲ್ಲಿ ನಾವು ಈ ಡಿಸೈನನ್ನು ಹೆಚ್ಚಿಸ್ಕೊಂಡು ಹೋಗೋದು. ಈಗ ಈ ಡಿಸೈನ್ಗೊಂದು ನೀವು ಅನ್ಕೋತಿದ್ರಿ ಅಲ್ವಾ ಸ್ಟಾರ್ಟಿಂಗಲ್ಲಿ ಚಿಕ್ಕ ಡಿಸೈನ್ ಇದು ಅಂತ. ಈ ಡಿಸೈನ್ನ ಸ್ಲೀವ್ಸ್ಗೆ ಮಾಡಿದ್ರೆ ಕೆಳಗೆ ಒಂದು ನೆಕ್ಲೈನಲ್ಲಿ ಡಿಸೈನನ್ನು, ನೆಕ್ಲೈನ್ಗೂ ಹಾಕ್ಬೋದು. ಇದನ್ನು ನೆಕ್ಲೈನ್ ಬಿಟ್ಟು ಸ್ಲೀವ್ಸ್ಗೆ ನೆಕ್ಲೈನ್ ಆದ ನಂತರ ಬುಟ್ಟ ಡಿಸೈನ್ ಮಾಡುವಂಥದ್ದು ಇದು. ಅದಾದ ನಂತರ ಏನು ಮಾಡ್ಬೋದು, ಸ್ಲೀವ್ಸಲ್ಲಿ ಬಾರ್ಡರ್ ಲೈನನ್ನು ಕೊಟ್ಬಿಟ್ಟು ಅದ್ರ ಸುತ್ತ ಬುಟ್ಟ ಥರ ಇದನ್ನು ಸ್ಲೀವ್ಸ್ ಫುಲ್ಲು ಹಾಕಿದ್ರೆ ಹೆವಿ ಬ್ರೈಡಲ್ ಡಿಸೈನ್ ಆಗುತ್ತೆ. ನೀವು ಬೇಕಂದರೆ ಈಗಲೇ ಟ್ರೈ ಮಾಡ್ಬೋದು. ಈಗಾಗಲೇ ನಾನು ಹೇಳ್ಕೊಟ್ಟಿರುವಂಥ ಡಿಸೈನ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಬುಟ್ಟ ಡಿಸೈನ್ಸ್ಗಳನ್ನೆಲ್ಲ ನಾನು ತೋರಿಸ್ಕೊಡ್ತಾ ಇರೋ ಉದ್ದೇಶನೇ ಅದಕ್ಕೆ. ನೀವು ಪ್ರತಿಯೊಂದು ಬುಟ್ಟ ಡಿಸೈನನ್ನು ಕಲಿಬೇಕು. ಇದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ನೀವು ಯಾವುದೇ ಒಂದು ಬೀಡನ್ನು ಸೇರಿಸ್ಕೊಂಡು ಏನೋ ಒಂದು ಡಿಸೈನ್ ಮಾಡಿದ್ರೂ ಅದು ಒಂದು ಡಿಸೈನ್ ಆಗುತ್ತೆ. ಎಷ್ಟು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆವಾಗ ಅದೇ ಬ್ರೈಡಲ್ ಡಿಸೈನ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು ಇದು. ಎಷ್ಟು ಅಂದರೆ ನೀವೆಲ್ಲರೂ ಸರ್ಚ್ ಮಾಡಿ ಚೆಕ್ ಮಾಡಿದ್ರೂ ನಿಮಗೆ ಡಿಸೈನ್ಗಳು, ಈ ಥರ ಡಿಸೈನ್ಗಳು ತುಂಬಾ ಸಿಗುತ್ತೆ. ನೀವು ಬ್ರೈಡಲ್ ಡಿಸೈನನ್ನು ಮಾಡುವಷ್ಟು ನೀವು ಈಗ ನನ್ನ ಜೊತೆ ನೀವು ಪ್ರಾಕ್ಟೀಸನ್ನು ಮಾಡಿದರೆ ನಿಮಗೆ ಬಂದಿರುತ್ತೆ. ಈಗ ನೋಡಿ, ಲಾಕನ್ನು ನಾನು ಎಷ್ಟೊಂದು ಸತಿ ಲಾಕನ್ನು ತೋರಿಸ್ಕೊಟ್ಟಿಲ್ವಾ ಇದೊಂದೇ ವಿಡಿಯೋದಲ್ಲಿ. ಹಾಗೆ ನೋಡಿ, ಬುಟ್ಟ ಡಿಸೈನ್ ಎಷ್ಟು ನೀಟಾಗಿ ಬಂದಿದೆ. ಇದನ್ನು ಸ್ಲೀವ್ಸ್ಗೆ ಹಾಕ್ಕೋಬೋದು. ಸ್ಲೀವ್ಸ್ಗಳಲ್ಲಿ ಮಧ್ಯ ಬುಟ್ಟಗಳನ್ನು ಸೇರಿಸ್ಕೊಳ್ಳುವಂಥದ್ದು.
ಪುನಃ ಅದು ನೆಕ್ಲೈನ್ ಈ ರೀತಿ ಬರುತ್ತೆ. ಅದ್ರ ಪಕ್ಕದಲ್ಲಿ 1 ಇಂಚು ಡಿಸ್ಟೆನ್ಸನ್ನು ಬಿಟ್ಕೊಂಡು ಇದನ್ನು ಮಾಡಿಕೊಂಡ್ರೆ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬುಟ್ಟ ಡಿಸೈನ್ ಆಗ್ಬೋದು, ಮತ್ತೊಂದು ಡಿಸೈನೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಆದಷ್ಟು ನಮ್ಮ ಚಾನಲನ್ನು ಫಾಲೋ ಮಾಡಿ ಮತ್ತು ಇಂಟ್ರೆಸ್ಟ್ ಇರುವಂಥವ್ರಿಗೆ ಶೇರ್ ಮಾಡಿ. ಆದಷ್ಟು ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.